ಕೊಲೊನೋಸ್ಕೋಪಿ ಅಂದ್ರೆ ನಮ್ಮ ಮೋಷನ್ ದ್ವಾರದಿಂದ ಕ್ಯಾಮ್ರಾನ ಹಾಕಿ ಎಂಟರ್ ದೊಡ್ಡ ಕರಳು ಮತ್ತೆ ಸಣ್ಣ ಕರಳಿನ ಕೊನೆಯ ಭಾಗವನ್ನು ವೀಕ್ಷಿಸ್ತಾರೆ. ಅದಕ್ಕೆ ಕೊಲೊನೋಸ್ಕೋಪಿ ಅಂತಾರೆ. ಸಾಧಾರಣವಾಗಿ ಈ ಒಂದು ಕೊಲೊನೋಸ್ಕೋಪಿ ಅನ್ನೋದು ಯಾವಾಗ ಮಾಡ್ತಾರೆ ಅಂದ್ರೆ 50 ವರ್ಷ ಆದ್ಮೇಲೆ ಬ್ಲೀಡಿಂಗ್ ಇದ್ದವರಿಗೆ ಅಥವಾ ಈ ತರ ಕಪ್ಪು ಸ್ಟೂಲ್ಸ್ ಇದ್ದವರಿಗೆ ಮಾಡ್ತೀವಿ. ಸಾಧಾರಣ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಆಗಿರುತ್ತೆ ಅಥವಾ ಕೋಲೋನ್ ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಅಂತವರಲ್ಲಿ ಸಾಧಾರಣ 40 ವರ್ಷದ ಮೇಲೆ ನಾವು ಈ ತರದೊಂದು ಕೊಲೊನೋಸ್ಕೋಪಿ ಮಾಡ್ತೀವಿ ಇನ್ ಕೇಸ್ ಅವರಿಗೆ ಬ್ಲಡ್ ಕಾಣಿಸ್ಕೊಂಡ್ರೆ. ಇದಲ್ಲದೆ ಕೆಲವೊಮ್ಮೆ ಪೇಷಂಟ್ಸ್ ಗೆ ಪದೇ ಪದೇ ಮೋಷನ್ ಹೋಗೋದು, ಪದೇ ಪದೇ ಅವರಿಗೆ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ, ಮೋಷನ್ ತಳ್ಳಿಗೆ ಹೋಗ್ತಾ ಇರುತ್ತೆ, ಸೊ ಅವ್ರಿಗೆ ಏನಕ್ಕಂತ ಗೊತ್ತಿರೋಲ್ಲ. ಇದಕ್ಕೆ ಸಾಧಾರಣವಾಗಿ ಕೊಲೊನೋಸ್ಕೋಪಿ ಮಾಡ್ತೀವಿ. ಯಾಕಂದ್ರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ನ ಕಂಡುಹಿಡ್ತೀವಿ. ಅದರಲ್ಲಿ ಸಾಧಾರಣ ಅಲ್ಸರೇಟಿವ್ ಕೋಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ ಇರುತ್ತೆ. ಎರಡನೇದಾಗಿ ರೆಕ್ಟಮ್ ಅಲ್ಲಿ ನಮಗೆ ಗೆಡ್ಡೆ ಕಾಣಿಸಿದಾಗ ಈ ತರ ಮೋಷನ್ ಬ್ಲಾಕ್ ಆಗಿ ಸ್ವಲ್ಪನೇ ಬರ್ತಾ ಇರುತ್ತೆ. ಅದು ನಮಗೆ ಏನಕ್ಕಂತೀವಿ ಬೇದಿ ಆಗ್ತಿದೆ ಅನ್ಕಂತಿರ್ತೀವಿ. ಅದಕ್ಕೆ ನಾವು ಸ್ಪ್ಯೂರಿಯಸ್ ಡೈರಿ ಅಂತೀವಿ. ಅದು ಕೂಡ ಕೊಲೊನೋಸ್ಕೋಪಿಯಲ್ಲಿ ಪಿಕಪ್ ಆಗುತ್ತೆ. ಅದ್ರ ಮೇಲ್ಭಾಗದ ಸಿಗ್ಮಾಯ್ಡ್ ಅಲ್ಲೂ ಕೂಡ ಯಾವ್ದಾರ ಗೆಡ್ಡೆಗಳಿದ್ರೆ ಅಥವಾ ಡೈವರ್ಟಿಕಲ್ ಅಂತ ವೀಕ್ನೆಸ್ ವಾಲ್ ಅಲ್ಲಿ ಅಲ್ಲಿಂದ ಬ್ಲೀಡ್ ಆಗ್ತಿರುತ್ತೆ. ಸೊ ಅದನ್ನ ಪಿಕಪ್ ಮಾಡ್ತೀವಿ. ಸೊ ಇದು ತುಂಬಾ ಪೇನ್ಲೆಸ್ ಪ್ರೊಸೀಜರ್. ಇದಕ್ಕೆ ಅಡ್ಮಿಷನ್ ಬೇಕಾಗೋದಿಲ್ಲ.